ಒಬ್ಬ ಧರ್ಮಗುರು ನಾವು ಧರ್ಮಕ್ಕೋಸ್ಕರ ಜೀವವನ್ನು ಬಿಡೋದಕ್ಕೆ ಕೂಡ ತಯಾರಾಗಿದ್ದೇವೆ ಅಂತ ಅಷ್ಟು ಜನರ ಮುಂದೆ ಆತ ಹೇಳಿದಾಗ ಜನ ರೊಚ್ಚಿಗೆಳೆದ ಇನ್ನೇನು ಮಾಡ್ತಾರೆ? ಕ್ವೈಟ್ ನ್ಯಾಚುರಲ್, ಹಾಗಾಗೇ ಆಗುತ್ತೆ. ಅದಕ್ಕೋಸ್ಕರನೇ ಇಲ್ಲೂ ಕೂಡ ಪ್ರಚೋದನೆಗೆ ಒಳಪಟ್ಟಿದ್ದಾರೆ ಜನ, ಉದಯಗಿರಿ ಜನ. ಹಾಗಾಗಿ ಈ ಗಲಾಟೆ ನಡೆದಿರ್ತಕ್ಕಂಥದ್ದು. ನೋಡಿ, ಉದಯಗಿರಿ ಗಲಭೆಗೆ ಮುಸ್ಲಿಂ ಮುಖಂಡನೇ ಕಾರಣನಾ ಅಂತಂದ್ರೆ ಈಗಿರುವಂತಹ ಮಾಹಿತಿಯ ಪ್ರಕಾರ 100% ಆತನ ಪ್ರಚೋದನಕಾರಿ ಭಾಷಣವೇ ಕಾರಣ. ಜನ ರೊಚ್ಚಿಗೆದ್ದಿದ್ದೆ ಅವಾಗ. ಮೈಕ್ ಹಿಡಿದು ಪ್ರಚೋದನೆಯನ್ನ ಮಾಡಿದ್ದಾರೆ ಮುಫ್ತಿ ಮುಷ್ತಾಕ್ ಅಂತಕ್ಕಂಥ ವ್ಯಕ್ತಿ. ಮುಫ್ತಿ ಮುಷ್ತಾಕ್, ಉದಯಗಿರಿ ಠಾಣೆ ಪೊಲೀಸರಿಂದ ಈಗ ಮುಷ್ತಾಕ್ಗಾಗಿ ತಲಾಶ್ ನಡೀತಾ ಇದೆ. ನೀವು ದಾಂಧಲೆಯನ್ನು ಎಬ್ಬಿಸುವುದು ಎಷ್ಟು ಅಪರಾಧವೋ ಅದಕ್ಕೆ ಪ್ರಚೋದನೆಯನ್ನು ಕೊಡೋದು ಕೂಡ ಅಷ್ಟೇ ಅಪರಾಧ. ಹಾಗಾಗಿ ಮುಷ್ತಾಕ್ಗಾಗಿ ಈಗ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈತನ ಪ್ರಚೋದನಕಾರಿ ಭಾಷಣದ ಬಳಿಕವೇ ಅಲ್ಲಿ ಗಲಾಟೆ ಶುರುವಾಗಿದ್ದು. ಹಾಗಾಗಿ ಈತನು ಕೂಡ ಈಗ ಅಪರಾಧಿನೇ. ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಮಾಡೋದಕ್ಕೆ ಮುಖ್ಯ ಕಾರಣವಾದಂತಹ ವ್ಯಕ್ತಿನೇ ಆತ ಮಾಡಿದ ಭಾಷಣನೇ ಕಾರಣ. ಹಾಗಾಗಿ ಕಲ್ಲು ತೂರಿದವರ ಜೊತೆಗೆ ಮುಫ್ತಿ ಮುಷ್ತಾಕ್ನನ್ನು ಕೂಡ ಈಗ ಪೊಲೀಸರು ಹುಡುಕ್ತಾ ಇದ್ದಾರೆ. ಹುಡುಕ್ಲೇಬೇಕು. ಯಾಕೆ ಅಂತಂದರೆ ಕೆಲವರಿಗೆ ಈ ರೀತಿಯಾದಂತಹ ಒಂದು ಹೆಂಗೆ ಅಂತಂದರೆ ಶಕ್ತಿ ಇರುತ್ತೆ. ಅವರು ಯಾವಾಗ ಮಾಬ್ ಸೇರುತ್ತೆ, ಜನರು ಗುಂಪು ಸೇರುತ್ತೆ, ಅವ್ರನ್ನ ಪ್ರಚೋದಿಸುವ ಶಕ್ತಿ ಅವರ ಭಾಷಣದಲ್ಲಿರುತ್ತೆ. ಹಾಗಾಗಿ ಇಂಥ ಗಲಭೆಗಳು ನಡೆಯೋದು. ಈಗ ಆತನನ್ನು ಕೂಡ ಪೊಲೀಸರು ಬಂಧಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ, ಹುಡುಕಾಟವನ್ನು ನಡೆಸಿದ್ದಾರೆ.